ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಜಿಯೋ ಗ್ರಾಹಕರಿದ್ದೀರೋ ನಿಮ್ಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂತ ನೋಡೋದಾದ್ರೆ 35,000 ರೂಪಾಯಿ ವರ್ತ್ ಇರುವಂತಹ ಗೂಗಲ್ ಜೆಮಿನೈ ಸಬ್ಸ್ಕ್ರಿಪ್ಷನ್ ಅನ್ನೋದು ಫ್ರೀಯಾಗಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ಇದನ್ನ ಯಾವ ರೀತಿ ಕ್ಲೈಮ್ ಮಾಡ್ಕೊಳ್ಳೋದು, ಮತ್ತೆ ಈ ಒಂದು ಗೂಗಲ್ ಜೆಮಿನೈ ಸಬ್ಸ್ಕ್ರಿಪ್ಷನ್ ತಗೊಂತಂದ್ರೆ ನಮಗೆ ಏನೇನೆಲ್ಲ ಒಂದು ಬೆನಿಫಿಟ್ಸ್ ಗಳಿದೆ, ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಯಾರೆಲ್ಲ ಲೈಕ್ ಮಾಡಿಲ್ಲ ಈ ಕೂಡಲೇ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ರು ಯಾರೆಲ್ಲ ಜಿಯೋ ಗ್ರಾಹಕರಿದ್ದೀರೋ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಈ ಒಂದು ಜಿಯೋ ಕಡೆಯಿಂದ ಗೂಗಲ್ ಜೆಮಿನೈ ಸಬ್ಸ್ಕ್ರಿಪ್ಷನ್ ಅನ್ನೋದನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದು ಕೂಡ 18 ತಿಂಗಳ ಕಾಲ ಒಂದು ಫ್ರೀ ಸಬ್ಸ್ಕ್ರಿಪ್ಷನ್ ಅನ್ನೋದು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. 18 ತಿಂಗಳಿಗೂ ಸೇರಿಸಿ ನೀವು ಯಾರು ಈ ಒಂದು ಸಬ್ಸ್ಕ್ರಿಪ್ಷನ್ ತಗೊಂತೀನಿ ಅಂದ್ರೆ 35,000 ರೂಪಾಯಿ ತನಕ ಚಾರ್ಜಸ್ ಆಗುತ್ತೆ ಅಂತ ಹೇಳ್ಬೋದು. ಅದನ್ನ ನಿಮ್ಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಈ ಒಂದು ಗೂಗಲ್ ಜೆಮಿನೈ ಮುಖಾಂತರ ಸಬ್ಸ್ಕ್ರಿಪ್ಷನ್ ತಗೊಂತು ಅಂದ್ರೆ ನಮಗೆ ಏನೇನೆಲ್ಲ ಒಂದು ಬೆನಿಫಿಟ್ಸ್ ಗಳು ಸಿಗುತ್ತೆ ಅಂತ ನೀವು ಕೇಳ್ಬೋದು. ಸೊ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಮೊದಲನೇದಾಗಿ ನೀವು 100ಕ್ಕೂ ಹೆಚ್ಚು ಒಂದು ಫೋಟೋಸ್ ಗಳನ್ನ ನೀವು ಜನರೇಟ್ ಮಾಡಬಹುದು, ಜೊತೆಗೆ ವಿಡಿಯೋಸ್ ಗಳನ್ನು ಕೂಡ ನೀವು ಜನರೇಟ್ ಮಾಡಬಹುದು. ಅಷ್ಟೇ ಅಲ್ಲದೆ ನಿಮ್ಗೆ ಏನಾದ್ರು ಒಂದು ಮ್ಯಾಥ್ಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಕ್ವಶನ್ಸ್ ಗಳಿತ್ತು ಇಲ್ಲ ಡೌಟ್ಸ್ ಗಳಿತ್ತು ಅಂದ್ರೆ ಅದನ್ನು ಕೂಡ ಈ ಒಂದು ಗೂಗಲ್ ಜೆಮಿನೈ ಹತ್ರ ನೀವು ಕೇಳ್ಕೊಂಡು ನೀವು ಆನ್ಸರ್ ತಿಳ್ಕೊಬಹುದು. ಅದೇ ರೀತಿ ನಿಮ್ಗೆ ಏನಾದ್ರು ಕೋಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಇಲ್ಲ ಕೋಡಿಂಗ್ ಅಲ್ಲಿ ಏನೋ ನಾಲೆಡ್ಜ್ ಬೇಕಿತ್ತು ಅಂದ್ರೆ ಅದನ್ನು ಕೂಡ ಈ ಒಂದು ಗೂಗಲ್ ಜೆಮಿನೈ ಮುಖಾಂತರ ತಿಳ್ಕೊಬಹುದು. ಹೀಗೆ ಹಲವಾರು ರೀತಿ ಈ ಒಂದು ಬೆನಿಫಿಟ್ ಅನ್ನೋದು ಗೂಗಲ್ ಜೆಮಿನೈಯಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಸಬ್ಸ್ಕ್ರಿಪ್ಷನ್ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ನೀವು ಮೈ ಜಿಯೋ ಅಪ್ಲಿಕೇಶನ್ ಮುಖಾಂತರ ನೀವು ಆಕ್ಟಿವೇಟ್ ಮಾಡ್ಕೊಬಹುದು. ನಿಮ್ಮ ಒಂದು ಮೊಬೈಲ್ ನಂಬರ್ ಮುಖಾಂತರ ಮೈ ಜಿಯೋ ಅಪ್ಲಿಕೇಶನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಂತ ಅಂದ್ರೆ ಮೇಲ್ಗಡೆ ಒಂದು ನೋಟಿಫಿಕೇಶನ್ ತೋರಿಸ್ತಾ ಇರ್ತಾರೆ. ಸೊ ಕ್ಲೈಮ್ ನೌ ಅಂತ ಈ ಒಂದು ಕ್ಲೈಮ್ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ನ ಲಾಗಿನ್ ಮಾಡೋದಕ್ಕೆ ಹೇಳುತ್ತೆ. ಸೊ ಲಾಗಿನ್ ಮಾಡ್ತು ಅಂದ್ರೆ ಇನ್ಸ್ಟೆಂಟ್ ಆಗಿ ಈ ಒಂದು ಗೂಗಲ್ ಜೆಮಿನೈ ಸಬ್ಸ್ಕ್ರಿಪ್ಷನ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ಬೋದು. ಇದು ಈ ಒಂದು ಗೂಗಲ್ ಜೆಮಿನೈ ಸಬ್ಸ್ಕ್ರಿಪ್ಷನ್ ನಿಮ್ಗೆ ಫ್ರೀ ಆಗಿ ಸಿಗ್ಬೇಕು ಅಂದ್ರೆ 2 ಟರ್ಮ್ಸ್ ಅಂಡ್ ಕಂಡೀಷನ್ ಕೂಡ ಇದೆ ಅಂತ ಹೇಳ್ಬೋದು. ಏನಪ್ಪ ಟರ್ಮ್ಸ್ ಅಂಡ್ ಕಂಡೀಷನ್ ಅಂದ್ರೆ ಮೊದಲನೇ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಬಂದು ನೀವು ಡೈಲಿ 2 GB ಡೇಟಾ ಇರುವಂತಹ ಒಂದು ಪ್ಲಾನ್ ನ ರೀಚಾರ್ಜ್ ಮಾಡಿರ್ಬೇಕಾಗುತ್ತೆ. ಇನ್ನು ಎರಡನೇ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಬಂದು ನಿಮ್ಗೆ 18 ವರ್ಷದಿಂದ 24 ವರ್ಷ ಏಜ್ ಆಗಿತ್ತು ಅಂದ್ರೆ ನಿಮ್ಗೆ ಇನ್ಸ್ಟೆಂಟ್ ಆಗಿ ಒಂದು ಗೂಗಲ್ ಜೆಮಿನೈ ಸಬ್ಸ್ಕ್ರಿಪ್ಷನ್ ಅನ್ನೋದು ಸಿಗ್ತಾ ಇದೆ ಅಂತ ಹೇಳ್ಬೋದು. ಇಫ್ ಇನ್ ಕೇಸ್ ನಿಮ್ಗೆ ಯಾರೋ 18 ವರ್ಷ ಮೇಲ್ಪಟ್ಟು ಏಜ್ ಆಗಿದೆ ಅಂದ್ರೆ ಸೊ ನಿಮ್ಗೆ ಮೈ ಜಿಯೋ ಅಪ್ಲಿಕೇಶನ್ ಅಲ್ಲಿ ರಿಜಿಸ್ಟರ್ ನೌ ಅಂತ ಇರುತ್ತೆ. ಈ ಒಂದು ರಿಜಿಸ್ಟರ್ ನೌ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಂತು ಅಂದ್ರೆ ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮ್ಗೆ ಈ ಒಂದು ಗೂಗಲ್ ಜೆಮಿನೈ ಸಬ್ಸ್ಕ್ರಿಪ್ಷನ್ ಅನ್ನೋದು ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಇದು ಒಂದೇ ಸತಿ ಪ್ರತಿಯೊಬ್ಬರಿಗೂ ಕೂಡ ರೋಲ್ ಔಟ್ ಮಾಡಿಲ್ಲ, ಹಂತವಾಗಿ ರೋಲ್ ಔಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಏನು ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇದೇ ರೀತಿ ಹೆಚ್ಚು ಯೂಸ್ಫುಲ್ ಟೆಕ್ ವಿಡಿಯೋಸ್ ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ನಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.